ನಮಸ್ಕಾರ. ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಸೇಲ್ಗಿರುವಂತಹ ಒಂದು 600 ಸ್ಕ್ವೇರ್ ಫೀಟ್ ಅಂದರೆ 2030 ನಾರ್ತ್ ಫೇಸಿಂಗ್ ಸೈಟ್, ಹೀಗೆ 20 ಹಿಂಭಾಗಕ್ಕೆ 30 2030 600 ಸ್ಕ್ವೇರ್ ಫೀಟ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಅಂದರೆ ವಿಜಯನಗರ 4ನೇ ಹಂತ ಮಾಡಿರುವಂಥದ್ದೇ ಮುಡಾದಿಂದ ಅಲಾಟ್ಮೆಂಟಲ್ಲಿ ತೆಗೆದುಕೊಂಡು ಕಟ್ಟಿರುವಂತಹ ಸೈಟಿನಲ್ಲಿ ಕಟ್ಟಿರುವಂತಹ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆ ಹೇಗಿದೆ ಅಂತ ನಿಮಗೆ ಪರಿಚಯ ಮಾಡೋಕ್ಕಿಂತ ಹೆಚ್ಚಾಗಿ ಲೊಕೇಶನ್ ಮೈಸೂರಿನಲ್ಲಿ ಎಲ್ಲಿದೆ ಈ ಜಾಗ. ಯಾಕಂದರೆ ವಿಜಯನಗರ 4ನೇ ಹಂತ ಅಂದ ತಕ್ಷಣ ಬಹಳ ದೊಡ್ಡ ಏರಿಯಾ, ಸರಿಸುಮಾರು 12ರಿಂದ 14 ಸಾವಿರ ನಿವೇಶನಗಳನ್ನು ಹೊಂದಿರುವಂತಹ ಮೈಸೂರಿನ ಬಹಳ ದೊಡ್ಡ ಲೇಔಟ್ ಆಗಿರುವಂತಹ ವಿಜಯನಗರ 4ನೇ ಹಂತ ಒನ್ ಆಫ್ ದ ಕ್ಲೀನೆಸ್ಟ್ ಆ್ಯಂಡ್ ಒನ್ ಆಫ್ ದಿ ವೆರಿ ವೆಲ್ ನೋನ್ ಪ್ರೆಸ್ಟೀಜಿಯಸ್ ರೆಸಿಡೆನ್ಷಿಯಲ್ ಲೇಔಟು. ಇಲ್ಲಿ ಈ ಜಾಗ ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಈ ಲೊಕೇಶನ್ನು, ವಿಜಯನಗರ ಭಾಳ ದೊಡ್ಡದಿದೆ, ಅದರ ಲ್ಯಾಂಡ್ ಮಾರ್ಕ್ ಹೇಳಿ ಅಂತ ಅಂದರೆ ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಅಂದರೆ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತೆ ಮೈಸೂರು KSRTC ಬಸ್ ಡಿಪೋ ಏನಿದೆ, ಬಸ್ ನಿಲ್ದಾಣ ಏನಿದೆ, ಅಲ್ಲಿಂದ ಸರಿಸುಮಾರು ಅರ್ಧ ಕಿಲೋಮೀಟ್ರಲ್ಲೇ ಇರುವಂಥದ್ದು ವಿಜಯನಗರ 4ನೇ ಹಂತದಲ್ಲಿರುವಂತಹ ಮೈಸೂರು ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ, ವಿಜಯನಗರದಲ್ಲಿರುವಂತಹ ಮರಿಮಲ್ಲಪ್ಪ ಎಜುಕೇಷನ್ ಟ್ರಸ್ಟಿಂದ ಸರಿಸುಮಾರು ಅರ್ಧ ಕಿಲೋಮೀಟ್ರಲ್ಲೇ ಇರುವಂಥದ್ದು ಹಿಂಭಾಗಕ್ಕೆ ಬರುವಂತಹ ಈ ಲೊಕೇಶನಲ್ಲಿ ಈ ಸೈಟ್ ಸೇಲ್ಗಿದೆ. ಭಾಳಷ್ಟು ಕಡೆ 2030 ಅಂದರೆ 2030 ಕಟ್ಟಿರುವಂತಹ ಮನೆಗಳ ಮುಂದೆ ಒಂದೇ ಒಂದು ಡ್ರಾಬ್ಯಾಕ್ ಏನು ನನಗೆ ಕಂಡು ಬಂದಿರುವಂತಹ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ನನಗೆ ಅನಿಸಿರುವಂಥದ್ದು ಏನು ಅಂತಂದರೆ ಮನೆಯ ಮುಂಭಾಗದಲ್ಲಿರುವಂತಹ ರಸ್ತೆಗಳು ಸರಿಸುಮಾರು ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 30 to 35 ಫೀಟ್ ರೋಡ್ ಇರುತ್ತೆ. ಟು ವೆರಿ ವೆಲ್ ಡೆವಲಪ್ಡ್ ಏರಿಯಾದಲ್ಲಿ ಭಾಳ ದೊಡ್ಡ ರೋಡ್ ಇದೆ, 40 ಅಡಿ ರಸ್ತೆ ಇರುತ್ತೆ. ನಾನಿವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ಮನೆ ಏನಿದೆ ಅದರ ಮುಂಭಾಗದಿಂದ ಇಲ್ಲಿಗೆ ಏನು ಮುಂಭಾಗದಲ್ಲಿ ಇನ್ನೊಂದು ಮನೆ ಇನ್ನೇನು ಬರುತ್ತೆ ಮುಂಬರೋ ದಿವಸಗಳಂದರೆ ಇಲ್ಲಿಗೆ ಸರಿಸುಮಾರು 45ರಿಂದ 50 ಅಡಿ 50 ಫೀಟ್ ರೋಡ್ ಇದೆಲ್ಲೂ ಸಿಗಲ್ಲ. ವಿಜಯನಗರ 4ನೇ ಭಾಳಷ್ಟು ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, 20-30 ಮನೆಗಳನ್ನ ತೋರಿಸಿನಿ, ಎಲ್ಲೂ ಸಹ ಅಷ್ಟೇ ನಿಮಗೆ 40 ಫೀಟ್ 50 ಫೀಟ್ ರೋಡ್ ಎಲ್ಲೂ ಸಿಗಲ್ಲ. ನೀವು ನೋಡಬಹುದು ಇದ್ರ ಮುಂದೆ ಏನು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ 3 ಫ್ಲೋರ್ ಇರುವಂತಹ ಮನೆಯ ಮುಂದೆ 50 ಅಡಿ ರಸ್ತೆ. ದಿಸ್ ಈಸ್ ಎ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್. ಬನ್ನಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಈಗಾಗಲೇ ಹೇಳಿದೆ ವಾಟ್ ಆರ್ ದಿ ಪ್ಲಸ್ ಪಾಯಿಂಟ್ಸ್ ಆಫ್ ದಿಸ್ ಬಿಲ್ಡಿಂಗ್ ಅಂತ. ಒಂದು ಪಾರ್ಕಿಂಗು, ಇನ್ನೊಂದು ನಾರ್ತ್ ಫೇಸಿಂಗು. ಅದಕ್ಕಿಂತ ಹೆಚ್ಚಾಗಿ ಏನು ಇವಾಗ ಈ ರ್ಯಾಂಪ್ ಅಂತ ಏನು ಹೇಳ್ತೀವಿ, ಭಾಳಷ್ಟು ವೀಡಿಯೋಗಳಲ್ಲಿ ನೀವು ನೋಡಿರ್ತೀರಿ, ಮನೆಯ ಮುಂದೆ ಪಾರ್ಕಿಂಗ್ ಈಸ್ ಎ ವೆರಿ ಬಿಗ್ ಪ್ರಾಬ್ಲಮ್. 30-40 30-50 ಮನೆಗಳ ಮುಂದೆ 40-60-50-80 ಮನೆಗಳ ಮುಂದೆ ಯೂಶ್ವಲಿ ದೊಡ್ಡ ರಸ್ತೆಗಳಿರುತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ 20-30 ಮನೆಗಳ ಮುಂದೆ ಎಲ್ಲ ಕಡೆನೂ ಮೈಸೂರು ಯಾವುದೇ ಭಾಗದಿರ್ಬೋದು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ದಾವಣಗೆರೆ, ರಾಯಚೂರು, ಗುಲ್ಬರ್ಗ, ನಾನು ಭಾಳಷ್ಟು ಊರುಗಳಲ್ಲಿ ಓಡಾಡಿದ್ದೀನಿ, ಅಡ್ಡಾಡಿದ್ದೀನಿ, ಭಾಳಷ್ಟು ಕಡೆ ವೀಡಿಯೋಗಳನ್ನ ಸಹ ಮಾಡಿದ್ದೀನಿ, ಭಾಳಷ್ಟು ಕಡೆ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನ ಸಹ ನಾನು ನೋಡಿದ್ದೀನಿ. ಎಲ್ಲೂ ಸಹ ಅಷ್ಟೇ 20-30 20-30 ಅಥವಾ 25-35 ಭಾಳಷ್ಟು ಮಂಗಳೂರು ಅಥವಾ ಉತ್ತರ ಕನ್ನಡ ಕಡೆಯಲ್ಲಿ 25-30 ಸೈಟ್ಗಳಿರುತ್ತೆ. ಅಲ್ಲೂ ಸಹ ಅಷ್ಟೇ ಮನೆಯ ಮುಂಭಾಗದಲ್ಲಿ ಎಲ್ಲೂ ಸಹ ದೊಡ್ಡದಾದ ರಸ್ತೆಗಳಿರಲ್ಲ. ಅದಕ್ಕೆ ನೋಡಿ ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಏನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಇದರ ಮುಂದೆ ಸರಿಸುಮಾರು 50 ಅಡಿ ರಸ್ತೆ ಇರುವಂಥದ್ದು ಮತ್ತು ಸರಿಸುಮಾರು ನಿಮಗೆ 2ರಿಂದ 4 ಟೂ ವೀಲರ್ಗಳನ್ನ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ದಿಸ್ ಈಸ್ ಎ ಪಾರ್ಕಿಂಗ್ ಪ್ರಾಬ್ಲಮ್ ಫ್ರೀ ಹೌಸ್. ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಹೇಳದಂತೆ ಪಾರ್ಕಿಂಗ್ ವಿಚಾರನ ಇನ್ನೂ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದು ಬೋರ್ವೆಲ್, ಇದಕ್ಕೆ ಆದಂಥ ಈ ಏರಿಯಾಗೆ ಕಬಿನಿ ವಾಟರ್ ಲೈನ್ ಇದೆ. ಗಮನಿಸಬೇಕಾಗಿರುವಂಥ ಅಂದರೆ ಸರ್ಕಾರದಿಂದ ನೀರಿನ ವ್ಯವಸ್ಥೆ ಇರುವಂತಹ ಏರಿಯಾ ಇದು. ಬಟ್ ಆದರೂ ಸಹ ಮನೆ ಕಟ್ತಾ ಇದ್ದಾಗ ಇಲ್ಲಿ ಬೋರ್ವೆಲ್ ಸಹ ಅಳವಡಿಸಿದ್ದಾರೆ. ಇದು ಸಂಪು, ಒಂದು ಬೋರ್ ಇದೆ, ಸರಿ ಸುಮಾರು 8,000 ಲೀಟರ್ ಸಂಪು ಸಹ ಇದೆ. ಎಂಟೈರ್ ಇದೇನಿದೆ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನನಗೆ ಇದನ್ನು ನೀವು ಕನ್ವರ್ಟ್ ಮಾಡ್ಕೋಬೇಕು ಮುಂಬರೋ ದಿವಸಗಳಲ್ಲಿ, ನಾನು ಇದನ್ನು ರೆಂಟ್ಔಟ್ ಮಾಡಲಿಕ್ಕೆ ಅಂತ ನಾನು ಇಷ್ಟಪಡ್ತೀನಿ. ನೀವು ತಗೋತೀರಿ, ಯಾಕೆ ಇಷ್ಟೊಂದು ಜಾಗ ವೇಸ್ಟ್ ಮಾಡೋದು, ಮನೆ ಮುಂದೆ 50 ಅಡಿ ರಸ್ತೆ ಇದೆ, ಈ ಜಾಗ ಯಾಕೆ ನಾವು ವೇಸ್ಟ್ ಮಾಡಬೇಕು, ಇದನ್ನು 1 BHK ಆಗಿ ಕನ್ವರ್ಟ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡೋದಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ಮುಂಬರೋ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದನ್ನು ಖರೀದಿ ಮಾಡಿದ ಮೇಲೆ ಇದನ್ನೂ ಸಹ ನೀವು ಒಂದು ಮನೆಯಾಗಿ ಕನ್ವರ್ಟ್ ಮಾಡ್ಬೋದು. ಈಗಾಗಲೇ ನೋಡಿ ಕಿಚನ್ ಸ್ಲ್ಯಾಬ್ ಏನು ಹೇಳ್ತೀವಿ, ಗ್ರನೈಟ್ ಕಿಚನ್ ಸ್ಲ್ಯಾಬು ಇವರಾಗಲೇ ಹಾಕಿದ್ದಾರೆ. ಮಾಡ್ಯುಲರ್ ಶೇಪ್ ಕಿಚನ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ.
ಮತ್ತು ಈಗಾಗಲೇ ಬಾತ್ರೂಮ್ಗೆ ಏನು ಬೇಕು ಅದನ್ನು ಈಗಾಗಲೇ ಮಾಡಿದ್ದಾರೆ. ನಿಮಗೇನು ಸಹ ಇನ್ನೂ ಪೆಂಡಿಂಗ್ ವರ್ಕ್ಗಳು ಯಾವುದೂ ಇಲ್ಲ. ಇದೆಲ್ಲ ಎಲ್ಲ ಬಾತ್ರೂಮು, ಕಮೋಡು, ಸಿಂಕ್ ಎಲ್ಲವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದು ಸಹ ತಿರ್ಗಾ ನಿಮಗೆ ಪೆಂಡಿಂಗ್ ವರ್ಕ್ ಇದೆ ಎಲ್ಲೇನೂ ಇಲ್ಲ, ಮಾಡ್ಕೋಬೇಕು, ತಿರ್ಗಾ ನೀವು ಡ್ರೈನೇಜ್ ವರ್ಕ್ ಮಾಡಬೇಕು ಅಂತ ಯಾವುದೂ ಇಲ್ಲ. ಸೊ ಇದನ್ನೂ ಸಹ ನೀವು ಇದನ್ನು ಮನೆಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ನನ್ನ ಪ್ರಕಾರದಲ್ಲಿ ಹೇಳಬೇಕು ಅಂದರೆ ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಟು 1 ಬೆಡ್ರೂಮ್ ಮನೆ, ಇದ್ರ ಮೇಲ್ಗಡೆ 2 ಬೆಡ್ರೂಮ್ ಮನೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಈ ಮನೆಗಳಿಗೆ ಸಿಂಗಲ್ ಏನೇನು ಮೋಟ್ರ್ಗಳು ಏನೇನು ಬೇಕು ಅದಕ್ಕೆ ಆದಂಥ ಸಪ್ಲೈ ಸಿಸ್ಟಮ್, ಎಲೆಕ್ಟ್ರಿಕ್ ಸಪ್ಲೈ ಸಿಸ್ಟಮ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ವಿ ಗಾರ್ಡ್ದು ಏನು ತೋರಿಸ್ತಾರೆ ನೋಡಿ. ಇವಾಗ ವಿ ಗಾರ್ಡ್ದು ಬೋರ್ವೆಲ್ಗೆ ಸಿಸ್ಟಮ್ ಕಂಟ್ರೋಲ್, ವಾಟರ್ ಕಂಟ್ರೋಲ್ ಸಿಸ್ಟಮ್ ಇದೆ. ಸೊ ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗಿ 2 ಬೆಡ್ರೂಮ್ ಮನೆನ ತೋರಿಸ್ತೀನಿ ಬನ್ನಿ. ನಾನು ಈಗಾಗಲೇ ಹೇಳಿದಂತೆ ಸರಿಸುಮಾರು 10 ರಿಂದ 12 ಪಿಲ್ಲರ್ಗಳನ್ನ ಯೂಸ್ ಮಾಡಿ, ಅಂದರೆ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಬನ್ನಿ, ಈಗ ನಾನೇನು 2 ಬೆಡ್ರೂಮ್ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರನೇ ಫಸ್ಟ್ ಫ್ಲೋರ್ಲಿದ್ದೀನಿ, ಸೆಕೆಂಡ್ ಫ್ಲೋರ್ ಇದೆ, ಅದ್ರ ಮೇಲ್ಗಡೆ ನೀವಾಗಲೇ ನಾನು ನಿಮಗೆ ಹೇಳಿದಂತೆ ಲಾಸ್ಟ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಇದೆ. ಸೊ ಐ ವಿಲ್ ಶೋ ದಿಸ್ 2 ಬೆಡ್ರೂಮ್ ಹೌಸ್. ದಿಸ್ ಇಸ್ ದಿ ಹಾಲ್. TV ಯೂನಿಟ್ ಮಾಡಿದ್ದಾರೆ, ಹಾಲು, ಟೀಕ್ದು ಡೋರ್ಗಳು ಕೊಟ್ಟಿದ್ದಾರೆ ನೋಡ್ಬೋದು. ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್ ಫಾಲ್ ಸೀಲಿಂಗ್ ವಿತ್ ಫ್ಯಾನ್ ಇದೆ, ಲೇಟೆಸ್ಟ್ ಡಿಸೈನ್ ಇರುವಂಥ ಫ್ಯಾನು. ಬಾತ್ರೂಮ್ ನೋಡ್ಬೋದು, ಪಕ್ಕದಲ್ಲೇ ಕಿಚನ್ ಏರಿಯಾಗೆ ಚಿಮ್ನಿ ಹಾಕಿದ್ದಾರೆ. ಇಲ್ಲಿ ಯುಟಿಲಿಟಿ ಸ್ಪೇಸ್ ಅಂದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಇದೆ, ವಾಷಿಂಗ್ ಮಿಷಿನ್ ಪಾಯಿಂಟು ಪ್ಲಸ್ ಇಂಡಿಯನ್ ಸ್ಟೈಲು ಕಮೋಡ್ ಇದೆ. ಇಲ್ಲೊಂದು ಇಂಡಿಯನ್ ಸ್ಟೈಲ್ ಕಮೋಡು, ವೆಂಟಿಲೇಟರ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ 2 ರೂಮ್ಗಳನ್ನ ತೋರಿಸ್ತಾರೆ, ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2 ವಿತ್ ಕಾಟ್ಗಳನ್ನ ಹಾಕಿದ್ದಾರೆ. ಮಧ್ಯದಲ್ಲಿರುವಂಥದ್ದು ಪೂಜಾ ರೂಮ್. ನಾನು ಈಗಾಗಲೇ ನಾರ್ತ್ ಅಂತ ಹೇಳಿದೆ, ಈಸ್ಟ್ ಎಂಟ್ರಿ ಪ್ಲಸ್ ಇದನ್ನು ಸಹ ನಾರ್ತಿಂದ ನಾರ್ತ್ ಎಂಟ್ರಿ. ಇದು ನಾರ್ತಿಗೆ ಈಸ್ಟ್ ಫೇಸಿಂಗು. ಇದು ಪೂಜಾ ರೂಮ್ ಇಸ್ ಫೇಸಿಂಗ್ ಈಸ್ಟ್. 2 ರೂಮ್ಗಳಿದೆ, ತೋರಿಸ್ತಾರೆ ನೋಡಿ. ಎಲ್ಲ ಕಾಟ್ಗಳನ್ನ ಅಳವಡಿಸಿದ್ದಾರೆ. ನೀವು ಈಗ ನೋಡ್ಬೋದು. ಭಾಳಷ್ಟು ಕಡೆ ಕೇಳುವಂತಹ ಒಂದು ವಿಚಾರ ಏನು ಅಂತಂದರೆ, ನಾವು ಕಾಟ್ ಹಾಕೊಂಡ್ಬಿಟ್ರೆ ಓಡಾಡಲಿಕ್ಕೆ ಜಾಗ ಇದೆಯಾ? ನೋಡಿ, ನಮ್ಮ ಕ್ಯಾಮ್ರಾ ಹಿಡ್ಕೊಂಡಿರುವಂಥ ರಂಗಸ್ವಾಮಿಯವರು ಈಸಿಯಾಗಿ ಮೂವ್ ಆಗ್ತಾ ಇದ್ದಾರೆ. ಯಾವುದೇ ಥರ ಅವ್ರಿಗೆ ಅಡಚಣೆ ಆಗದೆ ಇರುವಂತೆ ಮೂವ್ ಆಗ್ತಾರೆ. ಇಲ್ಲೂ ಸಹ ಅಷ್ಟೇ. ಇಲ್ಲೊಂದು ವಾರ್ಡ್ರೋಪ್ ಇದೆ, ವಾರ್ಡ್ರೋಪ್ ಪಕ್ಕದಿಂದ ಮೂವ್ ಆಗ್ತಾ ಇದ್ದಾರೆ ನೋಡಿ. ಅವ್ರು ಮೂವ್ ಆಗ್ಬೇಕಾದ್ರೆ ನಾನು ಮೂವ್ ಆಗಿ ತೋರಿಸ್ತೀನಿ ನೋಡಿ. ಓಡಾಡ್ತಾ ಇದ್ದೀನಿ. ಸ್ಲೈಡಿಂಗ್ ವಾರ್ಡ್ರೋಪ್ ಹಾಕಿದರೆ ಎಲ್ಲೂ ಸಹ ಇದಕ್ಕೆ ಅಡಚಣೆ ಅಂದರೆ ದರ್ ಇಸ್ ನೋ, ಓಡಾಡ್ಲಿಕ್ಕೆ ತೊಂದರೆ ಆಗಲ್ಲ. ಇದು ಸಿಂಗಲ್ ಪರ್ಸನ್ ಮಲ್ಕೊಳ್ಳಿಕ್ಕೆ. ಅಲ್ಲಿ ಡಬಲ್ ಇದೆ, ಇಲ್ಲಿ ಸಿಂಗಲ್ ಇದೆ. ಕರ್ಟನ್ ರಾಡ್ಸು, ಫ್ಯಾನು. ಇನ್ಯಾವುದೇ ತರಹದ ನಿಮಗೆ ಇಲ್ಲಿ ಪೆಂಡಿಂಗ್ ವರ್ಕ್ಗಳು ಈ ಮನೆಯಲ್ಲಿ 2 ಮನೆ. ನೀವು ಟೋಟಲ್ ಆಗಿ ಹೇಳಬೇಕು ಅಂದರೆ ಇದು 4 ಮನೆ ಇರುವಂಥದ್ದು. ಸೊ ಇಲ್ಲಿ ಕಾಮನ್ ವಾಶ್ರೂಮ್ ಇದೆ ನೋಡ್ಬೋದು. ಇದೊಂದು ಕಾಮನ್ ವಾಶ್ರೂಮು ವಿತ್ ಕಮೋಡು. ವಾಟರ್ ಹೀಟರ್ಗೆ ಈಗಾಗಲೇ ಅವಕಾಶ ಮಾಡಿದರೆ, ನೀವು ಅದನ್ನು ಹಾಕಿಸ್ಕೋಬೇಕಷ್ಟೆ. ಕಮೋಡ್ ಇದೆ, ಆ್ಯಂಟಿಸ್ಕಿಟ್ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ ಮಿಕ್ಸರ್ಗಳಿದೆ. ಸೊ ಇದು ನನ್ನ ಲಾಸ್ಟ್ ಫ್ಲೋರ್ ನಿಮಗೆ ತೋರ್ಸೋಕ್ಕಿಂತ ಮುಂಚೆ ಏನಿದೆ ಅಂತ ನೋಡಿ. ನೀವು ನೋಡಿದಂತೆ ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಮಾಡ್ಕೋಬೋದು. ಈಗಾಗಲೇ ಫಸ್ಟ್ ಫ್ಲೋರ್ಲಿದ್ದೀನಿ. ಇದ್ರ ಮೇಲ್ಗಡೆ ಇದು ಯಾವ ಥರ ಇದೆ, ಏನು ಡಿಸೈನು, ಏನು ಪ್ಯಾಟರ್ನು, ಏನು ಬಿಲ್ಡ್ ಕ್ವಾಲಿಟಿ, ಯಾವ ಥರ ಲುಕ್ ಇದೆ, ಅದೇ ಥರ ಸೆಕೆಂಡ್ ಫ್ಲೋರ್ಲಿದೆ. ಲಾಸ್ಟ್ ಫ್ಲೋರ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಬನ್ನಿ. ಗ್ರೌಂಡ್ ಫ್ಲೋರ್ ನೋಡಿದ್ರಿ, ಫಸ್ಟ್ ಫ್ಲೋರ್ ನೋಡಿದ್ರಿ. ಈಗ ನಾನು ಲಾಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿಯಲ್ಲಿದ್ದೀನಿ. ಇದೇನಂತಂದರೆ, ದಿಸ್ ಇಸ್ ಎ ವೆರಿ ಯೂನೀಕ್ ಕಾನ್ಸೆಪ್ಟ್. ಸ್ಮಾಲ್ ಫ್ಯಾಮಿಲಿ ಆಫ್ 2 ಆರ್ ಟ್ವಿನ್ ಶೇರಿಂಗ್ ಬ್ಯಾಚುಲರ್ಸ್ ಯಾರ ಇದ್ದರೆ ಅವ್ರಿಗೆ ಅಕಾಮಿಡೇಟ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿದೆ. ಇದೊಂದು ಯು ಕ್ಯಾನ್ ಕಾಲ್ ದಿಸ್ ಆಸ್ ದ ಹಾಲ್ ಆ್ಯಂಡ್ ದ ಕಿಚನ್ ಏರಿಯಾ. ಇದು ಹೆಂಚು ಹಾಕಿ ಮಾಡಿದ್ದಾರೆ ಮೇಲ್ಗಡೆ. ಸೊ ಈ ಪಾರ್ಟ್ ತಾರಸಿ ಇದೆ, ಈ ಪಾರ್ಟ್ RCC ರೂಫ್ ಇದೆ. ಇಲ್ಲಿ ಮಾತ್ರ ಇವ್ರೇನು ಮಾಡಿದ್ದಾರೆ ಅಂತಂದರೆ ಹೆಂಚು ಹಾಕಿದ್ದಾರೆ, ಡಬಲ್ ಏರ್ ಮಂಗಳೂರು ಹೆಂಚು ಅಂತ ಏನು ಕರಿತೀವಿ, ಅದು ಹಾಕಿದ್ದಾರೆ. ಒಂದು ಪೋರ್ಷನ್ನು ಸರಿಸುಮಾರು 12 ಅಡಿ, 12 ಫೀಟ್ ಇರೋಷ್ಟು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ವಿತ್ ಸಿಂಕ್ ಇದೆ. ಇದೆಲ್ಲ ಕಿಟಕಿ ತೋರಿಸ್ತೀನಿ ನೋಡಿ. ಎಲ್ಲ ಸ್ಲೈಡಿಂಗ್ ವಿಂಡೋಸ್ ಇದೆ, ನೀವು ನೋಡ್ಬೋದು. ಸ್ಲೈಡಿಂಗ್ ವಿಂಡೋಸ್ ಮಾಡಿದ್ದಾರೆ, ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಫ್ಯಾಮಿಲಿ ಆಫ್ 2 ಫ್ಯಾಮಿಲಿ ಮೆಂಬರ್ಸ್, ಅಥವಾ ನಾನು ಹೇಳಿದಂತೆ ಬ್ಯಾಚುಲರ್ಸು, ಟ್ವಿನ್ ಶೇರಿಂಗ್ ಬೇಕಾದ್ರೆ ಬ್ಯಾಚುಲರ್ಸ್. ಇದು ಒಂದು RCC ಇರುವಂಥ ರೂಮ್. ಇದು ಕಾಟ್ ಹಾಕಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಸ್ಮಾಲ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ 2 ನಿಮಗೆ ಬಾಕ್ಸ್ಗಳು, ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ. TV ಯೂನಿಟ್ಟು ನೋಡಿ, DTH ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ.
ಇದು ಅಷ್ಟೇ, ನೀವೇನಿದು ನೋಡ್ತಾ ಇದ್ದೀರಾ ಈ ಡೋರ್ಸು ಮತ್ತು ಇದಕ್ಕೆ ಹಾಕಿರೋಂಥ ಫ್ರೇಮು, ಇದೆರಡು ಟೀಕು ಟಿ ವಿ ಯೂನಿಟ್ ಪಕ್ಕದಲ್ಲೇ ಇಲ್ಲೂ ಒಂದು ಕಿಚನ್ ಸ್ಲ್ಯಾಬ್ ಥರನೇ ವಾಟರ್ ಪ್ಯೂರಿಫೈರ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ರೆ, ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ರೆ, ಇಲ್ಲಿ ಟಾಯ್ಲೆಟ್ ಇದೆ. ಇದೊಂದು ಸ್ಪೇಷಿಯಸ್, ಭಾಳ ಸ್ಪೇಷಿಯಸ್ ಆಗಿದೆ. ಇಸ್ ದ ಟಾಯ್ಲೆಟ್ ಹಿಯರ್. ಸೊ ದಿಸ್ ಕಂಪ್ಲೀಟ್ಸ್ ದಿ 2030 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ವಿಜಯನಗರ 4ನೇ ಹಂತ. ದಿಸ್ ದ ಮೂಡಾ ಅಲಾಟೆಡ್ ಸೈಟ್. ಇದನ್ನು ಭಾಳ ಕೇಳಬೇಕಾಗಿರುವಂತಹ ವಿಚಾರ. ವಿಜಯನಗರ 4ನೇ ಹಂತ ಅಂದ ತಕ್ಷಣ ಬಹಳಷ್ಟು ಲೇಔಟ್ಗಳು, ಬಹಳಷ್ಟು ಜಾಗಗಳು ಸುತ್ತಮುತ್ತಲಿರುತ್ತೆ. ಬಟ್ ಇದಿರೋದು ನಾನು ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇನು ಮನೆ ನೋಡಿದ್ರಿ 2030 ಗ್ರೌಂಡ್ ಫ್ಲೋರಲ್ಲಿ ಎಂಟೈರ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗು, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರು 2 ಬೆಡ್ರೂಮ್ ಮನೆ. ನಾನಿವಾಗ ನಿಂತಿರೋದು ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರು, 3ನೇ ಫ್ಲೋರ್ಲಿರುವಂಥದ್ದು. ಇದಿಸ್ ದೆ ಸ್ಮಾಲ್ ಬ್ಯಾಚುಲರ್ಸ್ ಇರೋಕ್ಕೆ, 2 ಬ್ಯಾಚುಲರ್ ಇರೋಕ್ಕೆ, ಸ್ಮಾಲ್ ಫ್ಯಾಮಿಲಿ ಇರೋಕ್ಕೆ ಒಂದು ಕಿಚನ್ ಏರಿಯಾ, ಒಂದು ರೂಮು, ಅದಕ್ಕೆ ಪಕ್ಕದಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ವಿಜಯನಗರ 4ನೇ ಹಂತ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ರಚಿಸಲಾಗಿರುವಂತಹ, ಅಂದರೆ ಸರ್ಕಾರದಿಂದ ರಚಿಸಲಾಗಿರುವಂತಹ ಲೇಔಟ್ ಇದು. ಇಲ್ಲಿ 2030 ದಿಸ್ ಈಸ್ ಎ ನಾರ್ತ್ ಫೇಸಿಂಗ್ ಸೈಟಲ್ಲಿ ನಿಮಗೆ ಈಸ್ಟ್ ಫೇಸಿಂಗ್, ದಿಸ್ ಇಸ್ ದ ನಾರ್ತ್ ಫೇಸಿಂಗ್ ಸೈಟ್. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಸರಿಸುಮಾರು ಏನಿದೆ ಇದ್ರ ಬಿಲ್ಟಪ್ ಏರಿಯಾ ಅಂತಂದರೆ, ನಿಮಗೆ ಚದರ ಅಂದರೆ ಒಂದು ಚದರ ಅಂದರೆ ಗ್ರೌಂಡ್ ಫ್ಲೋರಲ್ಲಿ 6 ಚದರ, 5.5 6 ಚದರ, ಟೋಟಲ್ ಆಗಿ 6x3 ನಿಮಗೆ ಸರಿಸುಮಾರು 20ರಿಂದ 22.5 ಚದರ ಟೋಟಲ್ ಬಿಲ್ಟಪ್ ಏರಿಯಾ. 2000 to 2200 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಅಂತ ಸುಸಜ್ಜಿತವಾಗಿರುವಂತಹ ಮನೆ. ಅಂದರೆ ವಾರ್ಡ್ರೋಪು, ಮಾಡ್ಯುಲರ್ ಕಿಚನು, ಟಿ ವಿ ಕ್ಯಾಬಿನೆಟು, ಸೋಲಾರು, ಇದಕ್ಕೆ ಆದಂತಹ ಬೋರ್ವೆಲ್ಲು ಮತ್ತು 10,000 ಲೀಟರ್ ಸಂಪು ಎಲ್ಲವೂ ಇರುವಂಥದ್ದು. ನಿಮಗೆ ಇಲ್ಲಿ ಸರಿಸುಮಾರು ಬಾಡಿಗೆ ಅಂದರೆ ರೆಂಟಿಗೆ ಕೊಡಲಿಕ್ಕೆ ಬಹಳ ಯೋಗ್ಯವಾಗಿರುವಂತಹ ಜಾಗ. ಭಾಳಷ್ಟು ಬೇಡಿಕೆ ಮೈಸೂರು ವಿಜಯನಗರದಲ್ಲಿ 2030 ಮನೆಗಳು ಭಾಳಷ್ಟು ವಿತ್ ಪಾರ್ಕಿಂಗ್ ಇರುವಂತಹ ಮನೆಗಳು ಭಾಳಷ್ಟು ಬೇಡಿಕೆಯಲ್ಲಿರುವಂಥದ್ದು ಮನೆ. ಇದು ಸೇಲಿಗಿದೆ. ಡಿಸ್ಕ್ರಿಪ್ಷನಲ್ಲಿ ಎಂಟೈರ್ ಡೀಟೇಲ್ಸ್ಗಳನ್ನ, ಪ್ರತಿಯೊಂದು ಇದಕ್ಕೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಯಾವ ಥರ ಇದೆ, ಎಲ್ಲಿದೆ ಅನ್ನೋ ಎಲ್ಲವನ್ನೂ ಹಾಕಿರ್ತೀನಿ. ಅಕಸ್ಮಾತಾಗಿ ನಾನು ಡಿಸ್ಕ್ರಿಪ್ಷನ್ ಏನಾದರೂ ಮಿಸ್ ಆಗಿದ್ದರೆ ನೀವು ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸ್ಬೋದು ಅಥವಾ ವಾಟ್ಸ್ಯಾಪ್ ಮಾಡಿ ನಾನು ಉತ್ತರಿಸ್ತೀನಿ, ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳು, ಕಂಟೆಂಟ್ಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಮನೆ, ಇನ್ನೊಂದು ನಿವೇಶನ, ಅಪಾರ್ಟ್ಮೆಂಟು ಜಾಗದಲ್ಲಿ ಹಾಜರಾಗ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.